ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ತಾವ್ಯಾರಾದರೂ PSI ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದರೆ ನಿಮಗೋಸ್ಕರ ಈ ವಿಡಿಯೋ ಇದೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, PSIಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1 ಮತ್ತು ಪೇಪರ್ 2 ಸಿಲೆಬಸ್ ಇರುತ್ತೆ, ತಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ಪೇಪರ್ 1 ನೆಕ್ಸ್ಟ್ ಪೇಪರ್ 2. ಪೇಪರ್ 1 ಏನಿರುತ್ತೆ? ಪೇಪರ್ 1 ಏನಿರುತ್ತೆ? ಪ್ರಬಂಧ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಪ್ರಿಸೈಸ್ ಇರುತ್ತೆ, 50 ಮಾರ್ಕ್ಸಿಗೆ ಇರುತ್ತೆ, 50 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಪೇಪರ್ 2ದಲ್ಲಿ 100 ಕ್ವಶನ್ಸ್ ಇರ್ತವೆ. ಅಂದರೆ ಜನರಲ್ ನಾಲೆಜ್, GK, ಕರೆಂಟ್ ಅಫೇರ್ಸು, ಹಿಸ್ಟ್ರಿ, ಜಾಗ್ರಫಿ, ಅದ್ರ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. 150 ಮಾರ್ಕ್ಸಿಗೆ ಇರುತ್ತೆ 100 ಕ್ವಶನ್ಸ್. ಸೊ ಇದು ತಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೂ ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಫಸ್ಟ್ ಕಮೆಂಟಲ್ಲಿ ಡೀಟೇಲ್ ಪೇಪರ್ 1 ಸಿಲೆಬಸ್ ಏನು, ಪೇಪರ್ 2 ಸಿಲೆಬಸ್ ಏನು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದು ಒಂದು ವಿಡಿಯೋ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತಾವೆಲ್ಲ ಸಿಲೆಬಸ್ ನೋಡ್ಬೋದು. ಈಗ ನಾನು ತಮಗೆ ಪೇಪರ್ 1 ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತೀನಿ. ಯಾಕಂದರೆ ನೀವು PSI ಆಗಬೇಕು ಅಂದರೆ, ಇಫ್ ಯು ವಾಂಟ್ ಟು ಕ್ಲಿಯರ್ PSI ಎಕ್ಸಾಮ್, ಅದು ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದಪ್ಪ ಅಂದರೆ ಫಸ್ಟ್ ಪೇಪರ್ 1 ನೋಡಿ. ಈ 50 ಮಾರ್ಕ್ಸಿನ ಪೇಪರ್ ಇದೆಯಲ್ಲ, ಇದು ಡಿಸೈಡಿಂಗ್ ಫ್ಯಾಕ್ಟರ್. ಯಾಕಂದರೆ ಪೇಪರ್ 2ದಲ್ಲಿ ಎಲ್ಲರೂ ಒಂದು ಲೆವೆಲಿಗೆ ಸ್ಕೋರ್ ಮಾಡೇ ಮಾಡ್ತಾರೆ. ಎಲ್ಲರೂ ಹಿಸ್ಟ್ರಿ ಓದಿರ್ತಾರೆ, ಎಲ್ಲರೂ ಜಾಗ್ರಫಿ ಓದಿರ್ತಾರೆ, ಎಲ್ಲರೂ ಕರೆಂಟ್ ಅಫೇರ್ಸ್ ಓದಿರ್ತಾರೆ. ಆದರೆ ಪೇಪರ್ 1 ಮಾತ್ರ ಸ್ವಲ್ಪ ಯಾರು ಸರಿಯಾಗಿ ಸ್ಕೋರ್ ಮಾಡ್ಕೊತಿರೋ, ಯಾರು 40+ ಅಥವಾ 38ರ ಮೇಲೆ ಅಥವಾ 40ರ ಮೇಲೆ ನೀವು ಸ್ಕೋರ್ ಮಾಡಿದೆ, ಅದರಲ್ಲಿ ನಿಮ್ಮದು ಗ್ಯಾರಂಟಿ ಪೋಸ್ಟ್ ಆಗುತ್ತೆ. ಸೊ ಹಿಯರ್ ನಿಮ್ಮ ಡಿಸೈಡಿಂಗ್ ಫ್ಯಾಕ್ಟರ್, ನೀವು ನಿಮ್ಮ ಜಾಬನ್ನು ನಿರ್ಧರಿಸುವ ಪೇಪರ್ ಯಾವುದು? ಪೇಪರ್ 1. ಅರ್ಥ ಆಯ್ತಾ? ಅದಕ್ಕೆ ಭಾಳಷ್ಟು ಜನ ಮಹತ್ವ ಕೊಡಲ್ಲ. ಆ ಪೇಪರ್ 1 ಸ್ಕೋರ್ ಮಾಡೋದಷ್ಟು ಈಜಿನೂ ಅಲ್ಲ. ಹೀಗಾಗಿ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭವಾಗಿದೆ. PSI ಪೇಪರ್ 1 ಬ್ಯಾಚ್ ಕೋರ್ಸ್ ಪ್ರಾರಂಭವಾಗ್ತಿದೆ. ಯಾರು ತೊಗೊತಾ ಇದ್ದಾರೆ ಅಂದರೆ ಶಿವರಾಜ್ ಪಲ್ಲೆ ಸರ್ ತೊಗೊತಾ ಇದ್ದಾರೆ. ಆ್ಯಪ್ ಯಾವುದಂದರೆ ಪಲ್ಲೆದ ಕ್ಲಾಸಸ್ ಆ್ಯಪ್ ಇದೆ, SP ಕ್ಲಾಸಸ್ ಆ್ಯಪ್ ಅಂತಿದೆ ನೋಡಿ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಓಕೆ, SP ಕ್ಲಾಸ್ ಆ್ಯಪ್ ಅಂತ ನಿಮಗೆ ಸಿಗುತ್ತೆ, ಇವತ್ತೇ ತೊಗೊಳ್ಳಿ. ಲೈವ್ ಎಸ್ಸೆ ರೈಟಿಂಗ್ ಇರುತ್ತೆ. ಸುಮಾರು 15 ಪ್ರಬಂಧಗಳು ಬರೆದು ಕೊಡಲಾಗುತ್ತೆ. ಅಂದರೆ 15 ಪ್ರಬಂಧಗಳು ಬರೆದು ತೋರಿಸ್ತಾರೆ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಇರುತ್ತೆ, ಪ್ರಿಸೈಸ್ ರೈಟಿಂಗ್ ಇರುತ್ತೆ, ಪೇಪರ್ 1 ಸಂಬಂಧಪಟ್ಟಂಗೆ ಡೀಟೇಲ್ ಇರುತ್ತೆ. ಓಕೆ, ಸೊ ನಿಮಗೆ ಒಂದೊಂದ್ಸಲ ಲೈವ್ ಕ್ಲಾಸ್ ನೋಡೋಕ್ಕಾಗಿಲ್ಲ ಅಂದರೆ ರೆಕಾರ್ಡೆಡ್ ಕ್ಲಾಸ್ಗಳು ನೋಡ್ಬೋದು, ಆಮೇಲೆ ಬಂದು ನೋಡ್ಬೋದು. ಆಮೇಲೆ ಪ್ರತ್ಯೇಕ ನಿಬಂಧ, ಭಾಷಾಂತರ ಮತ್ತು ಸಂಕ್ಷಿಪ್ತ ಬರಹದ ತರಗತಿಗಳು, 5 ಫುಲ್ ಲೆಂತ್ ಟೆಸ್ಟ್ಗಳು ಕಂಡಕ್ಟ್ ಮಾಡಲಾಗುತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ನಿಮ್ಗೆ ನೀವು ಲೈವ್ ಆಗಿ ಡೌಟ್ಸ್ ಕೇಳ್ಬೋದು. ಇನ್ನೂ ಭಾಳಷ್ಟಿದೆ, ತೋರಿಸ್ತೀನಿ. ಕ್ಲಿಯರ್ ಇದೆಯಾ? ಈ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆಗಸ್ಟ್ 1 ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೀವು ಒಂದ್ಸಲ ಅಡ್ಮಿಷನ್ ತೊಗೊಂಡ್ರೆ 2 ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ. ನಿಮ್ಮ ಮನೆ, ನಿಮ್ಮ ತಮ್ಮ, ಅಣ್ಣ, ಅಕ್ಕ, ತಂಗಿ ಯಾರಿದ್ರು ಅವರು ನೋಡ್ಕೊಳ್ಳಿ. ಒಮ್ಮೆ ನೀವು ಅಡ್ಮಿಷನ್ ತೊಗೊಂಡ್ಬಿಟ್ರೆ 2 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ನೀವು 999ಗೆ ತೊಗೋಬೇಕಾಗುತ್ತೆ, 999. ಸೊ 999 ರೂಪಾಯಿದ ಮುಖ ನೋಡಬೇಡಿ. ಯಾಕಂದರೆ ಒಂದ್ಸಲ ನೀವು ಪೇಪರ್ 1 ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ನೀವು PSI ಆಗೇ ಆಗ್ತೀರ. PSI ಈ ಒಂದು ಪೇಪರ್ ಮೇಲೆ ನಿರ್ಧಾರ ಆಗಿದೆ ಅನ್ನೋದು ಪದೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳಿ. ಇಲ್ಲಿ ಜಸ್ಟ್ ನಿಮ್ಮೊಂದು ಫೋಟೋ ತೋರಿಸಿದ್ದೀನಿ, ಬಟ್ ಈ ಕೋರ್ಸ್ನ ವಿಶೇಷತೆ ಇನ್ನೂ ಭಾಳಷ್ಟಿದೆ. ಕೋರ್ಸ್ನ ವೈಶಿಷ್ಟ್ಯಗಳು ನೋಡಿ. ಯಾಕಂದರೆ ಈ ಕೋರ್ಸಲ್ಲಿ ನೀವು ಬಂದರೆ, ಅಡ್ಮಿಷನ್ ತೊಗೊಂಡು ಬಂದರೆ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಪೇ ಮಾಡ್ಕೊಂಡು ಬಂದರೆ, ಸೊ ಈಗಾಗಲೇ 100ಕ್ಕೂ ಹೆಚ್ಚು ಯಶಸ್ವಿ PSIಗಳಿಗೆ ಮಾರ್ಗದರ್ಶನ ಅನುಭವ ಇದೆ. ಯಾರಿಗೆ? ಶಿವರಾಜ್ ಪಲ್ಲೆ ಸರ್ಗೆ. ಅವರೇ ತೊಗೊತಾರೆ ಅಲ್ಲ, ಪೇಪರ್ 1 ಪೂರ್ತಿ ಹ್ಯಾಂಡಲ್ ಮಾಡೋದು ಅವರೇ. ನಾನು ಸ್ವಲ್ಪ ತೊಗೊತೀನಿ, ಹೇಳ್ತೀನಿ. ಈ ಆ್ಯಪಲ್ಲಿ ಶಿವರಾಜ್ ಪಲ್ಲೆ ಸರ್ ಆಲ್ರೆಡಿ ಅನ್ಅಕಾಡೆಮಿಯಲ್ಲಿ ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಪೇಪರ್ 1 ಪಾಠ ಮಾಡಿರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ PSI ಆಗಿದ್ದಾರೆ. 545 ಲಿಸ್ಟಲ್ಲಿದ್ದಾರೆ. ಈಗ ನೆಕ್ಸ್ಟ್ 402 ಬರೀತಾ ಇದ್ದಾರೆ. ಅದರಿಂದ 300 ಲಿಸ್ಟಲ್ಲಿದ್ದಾರೆ. ಓಕೆ, ಭಾಳ ಸಕ್ಸಸ್ಫುಲ್ಲಾಗಿ ಇವರು ಈ ಒಂದು ಪೇಪರ್ 1ಗೆ ಟೀಚ್ ಮಾಡ್ತಾರೆ. ನೆಕ್ಸ್ಟ್ 15 ಟ್ರೆಂಡಿಂಗ್ ನಿಬಂಧಗಳನ್ನು ತರಗತಿಯಲ್ಲಿ ಲೈವ್ ಬರೆಯೋದು ಚರ್ಚೆ. ಲೈವ್ ಆಗಿ ನಿಮಗೆ ಬರೆದು ತೋರಿಸಲಾಗುತ್ತೆ. ಇಂಟ್ರೊಡಕ್ಷನ್ ಅಂದರೆ ಏನು, PTK ಅಂದರೆ ಏನು, ಬಾಡಿ ಪಾರ್ಟ್ ಅಂದರೆ ಏನು, ಉಪಸಂಹಾರ, ಕನ್ಕ್ಲೂಷನ್ ಹೇಗಿರಬೇಕು, ಅದಕ್ಕೆಲ್ಲ ರೂಲ್ಸ್ ಇದೆ. ಎಸ್ಸೆ ಅಂದರೆ ಹೆಂಗಿರಬೇಕು, ಪ್ರಬಂಧ ಅಂದರೆ ಹೆಂಗಿರಬೇಕು, ಅವೆಲ್ಲವನ್ನು ಹೇಳ್ಕೊಡಲಾಗುತ್ತೆ. ಸಬ್ಜೆಕ್ಟನ್ನು ಹೆಂಗೆ ಅನಾಲಿಸಿಸ್ ಮಾಡಬೇಕು. ಕೆಲವ್ರು ಏನು ಮಾಡ್ತೀರಾ, PTKದಲ್ಲೂ ಇದು ಕನ್ಕ್ಲೂಷನ್ ಉಪಸಂಹಾರದಲ್ಲಿ ಬರೆದಿರ್ತಾರೆ, ಉಪಸಂಹಾರದಲ್ಲಿ ಹೋಗಿ PTKದಲ್ಲಿ ಬರೆದಿರ್ತೀರ. ಎಲ್ಲ ನಿಮಗೆ ಅದು ಕ್ಲಾರಿಟಿ ಇಲ್ಲ. ಐ ನೋ ದಟ್ ಭಾಳ ಜನರಿಗೆ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ನಿಮಗೆ ಈ ಕೋರ್ಸಲ್ಲಿ ಸಿಗುತ್ತೆ. ಟ್ರಾನ್ಸ್ಲೇಷನ್ ಬೇಸಿಕ್ ತರಗತಿಗಳು ಮತ್ತು 20 ಲೈವ್ ಭಾಷಾಂತರ ಪ್ರಾಕ್ಟೀಸ್, ಸೊ ನಿಮಗೆ ಅಲ್ಲೇ ಕ್ಲಾಸಲ್ಲೇ ಮಾಡಿಕೊಡಲಾಗುತ್ತೆ. ಸಂಕ್ಷಿಪ್ತ ಬರಹದ ತರಗತಿಗಳು ಮತ್ತು ಲೈವ್ ಪ್ರಾಕ್ಟೀಸ್ ಇರುತ್ತೆ. ಸೊ ನೀವೆಲ್ಲ ನಿಮ್ಮ ಕಡೆಯಿಂದಲೂ ಬರ್ಸಲಾಗುತ್ತೆ, ಲೈವ್ ಆಗಿ ಆನ್ಲೈನಲ್ಲೇ ಇರುತ್ತೆ ಕ್ಲಾಸು. ಅದಾದಮೇಲೆ ಶ್ರೀಧರ್ ಬಿರಾದರ್ ಸರ್ ಅವರಿಂದ 5 ಹೆಚ್ಚುವರಿ ನಿಬಂಧಗಳ ಚರ್ಚೆ. ಶ್ರೀಧರ್ ಬಿರಾದರ್ ಅಂದರೆ ನಾನು ನಿಮ್ಗೆ ಇದೇ ಒಂದು ಕೋರ್ಸಲ್ಲಿ 5 ಪ್ರಬಂಧಗಳನ್ನು ಬರೆದು ತೋರಿಸ್ತೇನೆ. ಓಕೆ, ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಪ್ಪ ಅಂದರೆ, ಈಗ ಆಲ್ರೆಡಿ ಏನು ಈಗ ನಮ್ಮ ಕೈಯಲ್ಲಿ ಕಲಿತ ಸ್ಟೂಡೆಂಟ್ಸ್, ವಿಶೇಷವಾಗಿ ಶಿವರಾಜ್ ಪಲ್ಲೆ ಸರ್ ಕೈಯಲ್ಲಿ ಕಲಿತ ಸ್ಟೂಡೆಂಟ್ಸ್ಗಳಿಂದ ನಿಮಗೆ ಪರ್ಸ್ನಲ್ ಮೆಂಟರ್ಶಿಪ್ ಇರುತ್ತೆ. ಸೊ ಅವ್ರು ಗೈಡ್ ಮಾಡ್ತಾರೆ ನಿಮಗೆ ಪರ್ಸ್ನಲ್, ಹೆಂಗೆ ಓದಬೇಕು, ಹೆಂಗೆ ಬರೀಬೇಕು, ಪೇಪರ್ 1 ಹೆಂಗೆ ಸ್ಕೋರ್ ಮಾಡಬೇಕು, ಪೇಪರ್ 2 ಹೆಂಗೆ ಸ್ಕೋರ್ ಮಾಡಬೇಕು, ಕರೆಂಟ್ ಅಫೇರ್ಸ್ಗೆ ಹೆಂಗೆ ಮಾಡಬೇಕು, ಎಲ್ಲ ಪ್ರತಿಯೊಂದು ನಾವು ಟೀಚರ್ಸ್ ಜೊತೆಗೆ
ಮತ್ತು ಈಗ ಆಲ್ರೆಡಿ PSI ಆದದ್ದು ಮೆಂಟರ್ಶಿಪ್ ಇರುತ್ತೆ, ಪರ್ಸ್ನಲ್ ಮೆಂಟರ್ಶಿಪ್ ಇರುತ್ತೆ. ಸೊ ಇಷ್ಟೆಲ್ಲ ಒಳಗೊಂಡಿದೆ. ಸೊ ಇದನ್ನು ಸೀರಿಯಸ್ ತಗೊಳ್ಳಿ. 999 ರುಪೀಸಲ್ಲಿ ನಿಮಗೆ ಈ ಕೋರ್ಸು ಸಿಗುತ್ತೆ. ಈ ಒಂದು ಕೋರ್ಸ್ನ ಸದುಪಯೋಗ ಪಡಿಸ್ಕೊತೀರಾ ಅಂತ ನಾನು ಭಾವಿಸ್ತೇನೆ. ಈ ನೆಕ್ಸ್ಟ್ ಸೆಷನ್ಸ್ ನೋಡಿ, 5 ಫುಲ್ ಲೆಂತ್ ಟೆಸ್ಟ್ಗಳಿರುತ್ತೆ, 5 ಫುಲ್ ಲೆಂತ್ ಟೆಸ್ಟ್, ಪೇಪರ್ 1 ಪೇಪರ್ 2 ಎಲ್ಲ ಇರುತ್ತೆ. ಪೇಪರ್ 1 ಸರಿ, ಯಾಕಂದರೆ ಇದು ಪೇಪರ್ 1 ಕೋರ್ಸ್ ಇದೆ. ಫುಲ್ ಲೆಂತ್ ಟೆಸ್ಟ್ಗಳು, 2 ವರ್ಷ ಕೋರ್ಸ್ ವ್ಯಾಲಿಡಿಟಿ ಇರುತ್ತೆ. 2 ಇಯರ್ಸ್ವರೆಗೂ ನೀವು ಇದನ್ನು ಕ್ಲಾಸ್ಗಳನ್ನು ನೋಡ್ಬೋದು ಒಂದ್ಸಲ ಅಡ್ಮಿಷನ್ ಮಾಡಿದ್ಮೇಲೆ. ಓಕೆ, ನೆಕ್ಸ್ಟ್ ಲೈವ್ ಮತ್ತು ರೆಕಾರ್ಡೆಡ್ ತರಗತಿಗಳು ನೋಡುವ ಅವಕಾಶ. ಲೈವ್ ತರಗತಿಯಲ್ಲಿ ನೇರವಾಗಿ ಸಂದೇಹ ಕೇಳುವ ಅವಕಾಶ, ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ನೀವು ನೇರವಾಗಿ ನಮಗೆ ಅಲ್ಲೇ ಕ್ಲಾಸಲ್ಲೇ ವಾಯ್ಸ್ ಮುಖಾಂತರ ಡೌಟ್ಸ್ಗಳನ್ನ ಕೇಳ್ಬೋದು. ಸೊ ಹೀಗಾಗಿ ನಿಮಗೆ ಪರ್ಸ್ನಲ್ ಇರುತ್ತೆ. ಇಲ್ಲಿ ನಂಬರ್ ಇದೆ ನೋಡಿ, ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಏನಾದರೂ ಡೌಟ್ ಇದ್ದರೆ ಇವೆರಡು ನಂಬರ್ ಸೇವ್ ಮಾಡ್ಕೊಳ್ಳಿ. ಇವೆರಡು ನಂಬರ್ ಸೇವ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್. ಇದು ಶಿವರಾಜ್ ಸರ್ದೇ ಇದೆ ಅಂತೆ, ಅವ್ರದ್ದೇ ಸರ್ದೇ. ನಂಬರ್ ತೊಗೊಳ್ಳಿ, 2 ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಬರ್ಕೊಳ್ಳಿ. ಇವೆರಡು ನಂಬರ್ ನಿಮಗೆ ನಿಮ್ಮ ಮತ್ತೇನಾದರೂ ಡೌಟ್ಸ್ ಇದ್ದರೆ, ಪೇಪರ್ 1ಗೆ ಸಂಬಂಧಪಟ್ಟಂಗೆ ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಯು ಕ್ಯಾನ್ ಆಸ್ಕ್ ಹಿಯರ್. ಹೌದಾ? ಅಷ್ಟೇ ಅಲ್ಲದೆ ಈಗ ನೆಕ್ಸ್ಟ್ ನಾನೇನು ಮಾಡಿದ್ದೀನಿ, ಪ್ರಚಲಿತ ಘಟನೆಗಳಿಗೋಸ್ಕರ 6 ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟ್ 402 ಯಾರಾದರೂ ಬರಿತಾ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ 600 PSI ಕರಿತಾ ಇದ್ದಾನೆ, ಅಥವಾ ನೀವು PC ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಬರಿತಾ ಇದ್ದರೆ, ನೆಕ್ಸ್ಟ್ PDO KS ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇದ್ದರೆ 6 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಿದ್ಧಪಡಿಸಿದ್ದೀನಿ. ಓಕೆ, ಇದು 3. ಸೊ ಒಂದು ಪ್ರಶ್ನೆ ಪತ್ರಿಕೆಗೆ 15 ರೂಪಾಯಿ PDF ಇರುತ್ತೆ. ನಿಮಗೆ ವಾಟ್ಸಪ್ಪಲ್ಲೇ ಕಳಿಸಿರ್ತೀನಿ ಆಯಿತಾ. ನಾನು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಬೇಕು, ಏನಪ್ಪ ಅಂದರೆ CA 6 ಅಂತ ನೀವು ಮೆಸೇಜ್ ಮಾಡಬೇಕು, ಕರೆಂಟ್ ಅಫೇರ್ಸ್ 6 ಅಂತ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ 6 ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತೀನಿ. ಒಂದಕ್ಕೆ 15 ರೂಪಾಯಿ, ಟೋಟಲ್ 90 ರೂಪೀಸ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಇದೆ. ಅಂತಾರಾಷ್ಟ್ರೀಯ ಸುದ್ದಿಗಳ ಮೇಲೆ ಕವರ್ ಮಾಡಿದ್ದೀನಿ, ರಾಷ್ಟ್ರೀಯ ಸುದ್ದಿಗಳು, ಕರ್ನಾಟಕದ್ದು, ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್, ಇಷ್ಟು ಕವರ್ ಆಗಿದೆ. 6 ಕ್ವಶನ್ ಪೇಪರ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, 100 ಪ್ರಶ್ನೆಗಳ ನಂತರ ಕೀ ಆನ್ಸರ್ಸ್ ಇದೆ. ಓಕೆ, ಸೊ 6 ಪ್ರಶ್ನೆ ಪತ್ರಿಕೆಗಳ ಸದುಪಯೋಗ ಪಡಿಸ್ಕೊಳ್ಳಿ. ಇದು 60 ಅಲ್ಲ, 4ಕ್ಕೆ 60 ಇತ್ತು, ಈಗ 6 ಆಗಿದೆ ಕ್ವಶನ್ ಪೇಪರ್. ಮತ್ತೆ 2 ಮಾಡಿದ್ದೀನಿ, 90 ಇದೆ, 15 ರೂಪಾಯಿ ತೊಗೊತೀರಲ್ಲ. ಈ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡ್ಬೋದು. ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ, ಜಸ್ಟ್ CA 6 ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ ಕಳಿಸಿರ್ತೀನಿ. ನೀವು ನನಗೆ ಫೋನ್ಪೇ ಮಾಡಬೇಕು, 90 ರೂಪೀಸ್ ಫೋನ್ಪೇ ಮಾಡಬೇಕು. ಅದೇ ಥರ ತಮಗೆ ಯಾರಿಗಾದ್ರೂ GK, ಈಗ PSI ಪರೀಕ್ಷೆ ಅಥವಾ ನೆಕ್ಸ್ಟ್ ಯಾವುದೇ ನೀವು ಪರೀಕ್ಷೆಗಳು ಬರೀತಿದ್ರೆ, ಜನರಲ್ ನಾಲೆಜ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ತುಂಬ ಎಕ್ಸ್ಪೆಕ್ಟೆಡ್ ನಿರೀಕ್ಷಿತ ಪ್ರಶ್ನೆಗಳು ನಾನು ಸಿದ್ಧಪಡಿಸಿದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆಗಳು ವಿತ್ ಎಕ್ಸ್ಪ್ಲನೇಷನ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ಎಕ್ಸ್ಪ್ಲನೇಷನ್ ಕೂಡ ಇದೆ ಇಲ್ಲಿ. ಎಕ್ಸ್ಪ್ಲನೇಷನ್ ಕೂಡ ಇದೆ, ವಿವರಣೆ ಕೂಡ ಇದೆ. ಸೊ ಇಂಗ್ಲೀಷಲ್ಲಿ 5 ಪ್ರಶ್ನೆ ಪತ್ರಿಕೆ ಇದೆ, ಕನ್ನಡದಲ್ಲಿ 12 ಇದೆ. ಓಕೆ, ಒಂದು ಪ್ರಶ್ನೆ ಪತ್ರಿಕೆಗೆ 25 ರೂಪೀಸ್ ನೋಡಿ. ಯಾಕಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಭಾಳ ಇದೆ, ತುಂಬ ಚೆನ್ನಾಗಿದೆ ಎಕ್ಸ್ಪ್ಲನೇಷನ್. ಕ್ಲಿಯರ್ ಇದೆಯಾ? ಸೊ ನಿಮಗೆ ಎಷ್ಟು ಬೇಕು? ನಿಮಗೆ GK 5 ಬೇಕಾ? GK 5 ಅಂತ ಟೈಪ್ ಮಾಡಿ ವಾಟ್ಸಪ್ಪಲ್ಲಿ, ಇದೇ ವಾಟ್ಸಪ್ ನಂಬರ್ 7026583625. ನಿಮಗೆ GK 12 ಬೇಕಾ? GK 12 ಅಂತ ಟೈಪ್ ಮಾಡಿ. ನಮಗೆ ಕರೆಂಟ್ ಅಫೇರ್ಸ್ CA 6 ಮತ್ತು GK 12 ಎರಡೂ ಬೇಕಂದರೆ 2 ಟೈಪ್ ಮಾಡಿ. ಅಥವಾ ನೀವು ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದರೆ 5 ಇದೆ. ಇಂಗ್ಲೀಷ್ ಮೀಡಿಯಮ್ದವರಿಗೆ 5 ಪ್ರಶ್ನೆ ಪತ್ರಿಕೆಗಳಿದೆ GK. ಕರೆಂಟ್ ಅಫೇರ್ಸ್ ಪೂರ್ತಿ ಕನ್ನಡದಲ್ಲಿದೆ, ಕರೆಂಟ್ ಅಫೇರ್ಸ್ ಇಂಗ್ಲೀಷಲ್ಲಿ ಇಲ್ಲ ನನ್ನ ಹತ್ರ. GK ಮಾತ್ರ 5 ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷಲ್ಲಿದೆ. ಓಕೆ, 12 ಕನ್ನಡದಲ್ಲಿದೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನನಗೆ ಟೈಪ್ ಮಾಡಿದ್ರೆ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ PDF, ನೀವು ನನಗೆ ಫೋನ್ಪೇ ಮಾಡಬೇಕು. ಕ್ಲಿಯರ್ ಇದೆಯಾ? ಸೊ ಇದು ನಿಮ್ಮ PSIಗೂ ಹೆಲ್ಪ್ ಆಗುತ್ತೆ, ಮತ್ತು ತಾವು ಯಾರಾದರೂ KS ಬೇರೆ ಎಕ್ಸಾಮ್ಗಳು ಹಾಕಿದ್ರು ಕೂಡ ತಮಗೆ ಯೂಸ್ಫುಲ್ ಆಗಲಿ ಅಂತ ಈ ಕಂಟೆಂಟ್ ಮಾಡಿದ್ರಿ, ರೈಟ್? ಸೊ SP ಕ್ಲಾಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಇವುಗಳನ್ನು ಕೂಡ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತೊಗೊಳ್ಳಿ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.